ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಾಲು ಸಾಲು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡ್ತಾ ಇದೆ. ಇದರ ಮಧ್ಯೆ ಸುಜಾತಾ ಭಟ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳು ಮ್ಯಾಜಿಕ್ ಅಜ್ಜಿಯ ಜಾತಕ ಬಯಲು ಮಾಡಲು ಮುಂದಾಗಿದ್ದಾರೆ. ಸುಜಾತಾ ಭಟ್ ಹೇಳಿದ ಸುಳ್ಳುಗಳ ಹಿಂದೆ ಬಿದ್ದ ಎಸ್ಐಟಿ. ಪೊಲೀಸರ ನಡೆಯಿಂದ ಮ್ಯಾಜಿಕ್ ಅಜ್ಜಿಗೆ ಭೀತಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಭಾರೀ ಸದ್ದು ಮಾಡಿತ್ತು. ಮಗಳ ಅಸ್ಥಿಯನ್ನಾದ್ರೂ ಹುಡುಕಿ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಆದ್ದರಿಂದ ಅನನ್ಯ ಮಿಸ್ಸಿಂಗ್ ಕೇಸನ್ನ ಗಂಭೀರವಾಗಿ ಪರಿಗಣಿಸಿರೋ ಎಸ್ಐಟಿ ಟೀಮ್ ಸುಜಾತಾ ಭಟ್ ಕುರಿತು ಇಂಚಿಂಚು ಮಾಹಿತಿ ಕಲೆ ಹಾಕಿದೆ. ವಾಸಂತಿ ಫೋಟೋ ತೋರಿಸಿ ಯಾಮಾರಿಸಿದ್ದ ಸುಜಾತಾ ಭಟ್ ಮಗಳ ಅಸ್ಥಿ ಕೊಡಿಸಿ ಅಂತ ಎಸ್ಐಟಿ ಮೊರೆ ಹೋಗಿದ್ರು. ಆದ್ರೆ ತನಿಖೆಗೆ ಇಳಿದಾಗ ಸತ್ಯ ಬಟಾಬಯಲಾಗಿತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಅನನ್ಯ ಭಟ್ ಅನ್ನೋರೇ ಇರಲಿಲ್ಲ, ಆಸ್ತಿಗಾಗಿ ಕತೆ ಕಟ್ಟಿದ್ದೆ ಎಂದು ಮ್ಯಾಜಿಕ್ ಅಜ್ಜಿ ಬಾಯ್ಬಿಟ್ಟಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ. ಅನನ್ಯ ಭಟ್ ನಿಮ್ಮ ಮಗಳಲ್ಲ? ಮಗಳಲ್ಲ. ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ, ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್. ಅರವಿಂದ್ ವಿಮಲಾ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ, ಯಾವುದು ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಬೆಂಗಳೂರಲ್ಲೇ ಠಿಕಾಣಿ ಊರಿರೋ ಎಸ್ಐಟಿ. ಕಳೆದ 3 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ. ಸಂಜಯ್ ನಗರ, ಜಯನಗರ ಪೊಲೀಸ್ ಠಾಣೆಗೂ ಭೇಟಿ ಕೊಟ್ಟು ಮಾಹಿತಿ ಪಡೆಯಲಾಗಿದೆ. ಅಜ್ಜಿ ಜೀವನದ 40 ವರ್ಷಗಳ ಟೈಮ್ ಲೈನ್ ಅನ್ನ ಎಸ್ಐಟಿ ಸಿದ್ದಪಡಿಸಿದೆಯಂತೆ. ಸುಜಾತಾ ಚರಿತ್ರೆಯೇ ಈಗ ಎಸ್ಐಟಿ ಕೈಯಲ್ಲಿದೆ. 1985ನೇ ಇಸ್ವಿಯಿಂದ 2025ರವರೆಗಿನ ಟೈಮ್ ಲೈನ್ ಸಿದ್ದಗೊಂಡಿದೆ. ಉಡುಪಿಯ ಪರೀಕದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಅಲೆದಾಡಿ ಕೋಲ್ಕತ್ತಾ ಸುತ್ತಿದ ಸುಜಾತಾ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವೆಲ್ಲವುಗಳ ಹಿಸ್ಟರಿಯನ್ನ ಎಸ್ಐಟಿ ಟ್ರ್ಯಾಕ್ ಮಾಡಿದೆ. ನಿಖರ ಇಸ್ವಿ ಹಾಗೂ ದಿನಾಂಕಗಳ ಜೊತೆ ಜಾಗಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದು, ಯಾವ ವರ್ಷ ಎಲ್ಲಿದ್ರು, ಯಾರ ಜೊತೆ ಇದ್ರು ಎಂಬ ಪಿನ್ ಟು ಪಿನ್ ಮಾಹಿತಿ ಎಸ್ಐಟಿ ಬಳಿ ಇದೆ. 2003ರಲ್ಲಿ ಅನನ್ಯ ಭಟ್ ಕಾಣೆ ಎಂದು ಹೇಳುವಾಗ ಸುಜಾತಾ ಎಲ್ಲಿದ್ರು ಎಂಬ ಮಾಹಿತಿ ಸಂಗ್ರಹವಾಗಿದೆ. ಮದುವೆ, ಮಕ್ಕಳು ಸೇರಿದಂತೆ ಸುಜಾತಾ ಭಟ್ ಕಂಪ್ಲೀಟ್ ಹಿಸ್ಟರಿಯನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ. ಸುಜಾತಾ ಭಟ್ ಹೇಳಿಕೆ ದಾಖಲಿಸಿಕೊಳ್ಳುವಾಗ ಗೊಂದಲಮಯ ಮಾಹಿತಿ ನೀಡಿದ್ದಾರಂತೆ. ಅದೇ ಕಾರಣಕ್ಕೆ ಎಸ್ಐಟಿ ಬೆಂಗಳೂರಿನಲ್ಲಿ ತನಿಖೆ ನಡೆಸುತ್ತಿದೆ. ವಾಸಂತಿ ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡಿದ್ದ ಜಯನಗರ, ಸಂಜಯ್ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಾಲು ಸಾಲು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡ್ತಾ ಇದೆ. ಇದರ ಮಧ್ಯೆ ಸುಜಾತಾ ಭಟ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳು ಮ್ಯಾಜಿಕ್ ಅಜ್ಜಿಯ ಜಾತಕ ಬಯಲು ಮಾಡಲು ಮುಂದಾಗಿದ್ದಾರೆ. ಸುಜಾತಾ ಭಟ್ ಹೇಳಿದ ಸುಳ್ಳುಗಳ ಹಿಂದೆ ಬಿದ್ದ ಎಸ್ಐಟಿ. ಪೊಲೀಸರ ನಡೆಯಿಂದ ಮ್ಯಾಜಿಕ್ ಅಜ್ಜಿಗೆ ಭೀತಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಭಾರೀ ಸದ್ದು ಮಾಡಿತ್ತು. ಮಗಳ ಅಸ್ಥಿಯನ್ನಾದ್ರೂ ಹುಡುಕಿ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಆದ್ದರಿಂದ ಅನನ್ಯ ಮಿಸ್ಸಿಂಗ್ ಕೇಸನ್ನ ಗಂಭೀರವಾಗಿ ಪರಿಗಣಿಸಿರೋ ಎಸ್ಐಟಿ ಟೀಮ್ ಸುಜಾತಾ ಭಟ್ ಕುರಿತು ಇಂಚಿಂಚು ಮಾಹಿತಿ ಕಲೆ ಹಾಕಿದೆ. ವಾಸಂತಿ ಫೋಟೋ ತೋರಿಸಿ ಯಾಮಾರಿಸಿದ್ದ ಸುಜಾತಾ ಭಟ್ ಮಗಳ ಅಸ್ಥಿ ಕೊಡಿಸಿ ಅಂತ ಎಸ್ಐಟಿ ಮೊರೆ ಹೋಗಿದ್ರು. ಆದ್ರೆ ತನಿಖೆಗೆ ಇಳಿದಾಗ ಸತ್ಯ ಬಟಾಬಯಲಾಗಿತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಅನನ್ಯ ಭಟ್ ಅನ್ನೋರೇ ಇರಲಿಲ್ಲ, ಆಸ್ತಿಗಾಗಿ ಕತೆ ಕಟ್ಟಿದ್ದೆ ಎಂದು ಮ್ಯಾಜಿಕ್ ಅಜ್ಜಿ ಬಾಯ್ಬಿಟ್ಟಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ. ಅನನ್ಯ ಭಟ್ ನಿಮ್ಮ ಮಗಳಲ್ಲ? ಮಗಳಲ್ಲ. ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ,
ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ನನ್ನ ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್. ಅರವಿಂದ್ ವಿಮಲಾ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ ಯಾವುದು ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಬೆಂಗಳೂರಲ್ಲೇ ಠಿಕಾಣಿ ಊರಿರೋ ಎಸ್ಐಟಿ. ಕಳೆದ 3 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ. ಸಂಜಯ್ ನಗರ, ಜಯನಗರ ಪೊಲೀಸ್ ಠಾಣೆಗೂ ಭೇಟಿ ಕೊಟ್ಟು ಮಾಹಿತಿ ಪಡೆಯಲಾಗಿದೆ. ಅಜ್ಜಿ ಜೀವನದ 40 ವರ್ಷಗಳ ಟೈಮ್ ಲೈನ್ ಅನ್ನ ಎಸ್ಐಟಿ ಸಿದ್ದಪಡಿಸಿದೆಯಂತೆ. ಸುಜಾತ ಚರಿತ್ರೆಯೇ ಈಗ ಎಸ್ಐಟಿ ಕೈಯಲ್ಲಿದೆ. 1985ನೇ ಇಸ್ವಿಯಿಂದ 2025ರವರೆಗಿನ ಟೈಮ್ ಲೈನ್ ಸಿದ್ದಗೊಂಡಿದೆ. ಉಡುಪಿಯ ಪರೀಕದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಅಲೆದಾಡಿ ಕೋಲ್ಕತ್ತಾ ಸುತ್ತಿದ ಸುಜಾತ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವೆಲ್ಲವುಗಳ ಹಿಸ್ಟರಿಯನ್ನ ಎಸ್ಐಟಿ ಟ್ರ್ಯಾಕ್ ಮಾಡಿದೆ. ನಿಖರ ಇಸ್ವಿ ಹಾಗೂ ದಿನಾಂಕಗಳ ಜೊತೆ ಜಾಗಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದು, ಯಾವ ವರ್ಷ ಎಲ್ಲಿದ್ರು, ಯಾರ ಜೊತೆ ಇದ್ರು ಎಂಬ ಪಿನ್ ಟು ಪಿನ್ ಮಾಹಿತಿ ಎಸ್ಐಟಿ ಬಳಿ ಇದೆ. 2003ರಲ್ಲಿ ಅನನ್ಯ ಭಟ್ ಕಾಣೆ ಎಂದು ಹೇಳುವಾಗ ಸುಜಾತ ಎಲ್ಲಿದ್ರು ಎಂಬ ಮಾಹಿತಿ ಸಂಗ್ರಹವಾಗಿದೆ. ಮದುವೆ, ಮಕ್ಕಳು ಸೇರಿದಂತೆ ಸುಜಾತ ಭಟ್ ಕಂಪ್ಲೀಟ್ ಹಿಸ್ಟರಿಯನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ. ಸುಜಾತ ಭಟ್ ಹೇಳಿಕೆ ದಾಖಲಿಸಿಕೊಳ್ಳುವಾಗ ಗೊಂದಲಮಯ ಮಾಹಿತಿ ನೀಡಿದ್ದಾರಂತೆ. ಅದೇ ಕಾರಣಕ್ಕೆ ಎಸ್ಐಟಿ ಬೆಂಗಳೂರಿನಲ್ಲಿ ತನಿಖೆ ನಡೆಸುತ್ತಿದೆ. ವಾಸಂತಿ ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡಿದ್ದ ಜಯನಗರ, ಸಂಜಯ್ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಾಲು ಸಾಲು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡ್ತಾ ಇದೆ. ಇದರ ಮಧ್ಯೆ ಸುಜಾತಾ ಭಟ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಅಧಿಕಾರಿಗಳು ಮ್ಯಾಜಿಕ್ ಅಜ್ಜಿಯ ಜಾತಕ ಬಯಲು ಮಾಡಲು ಮುಂದಾಗಿದ್ದಾರೆ. ಸುಜಾತಾ ಭಟ್ ಹೇಳಿದ ಸುಳ್ಳುಗಳ ಹಿಂದೆ ಬಿದ್ದ ಎಸ್ಐಟಿ. ಪೊಲೀಸರ ನಡೆಯಿಂದ ಮ್ಯಾಜಿಕ್ ಅಜ್ಜಿಗೆ ಭೀತಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಭಾರೀ ಸದ್ದು ಮಾಡಿತ್ತು. ಮಗಳ ಅಸ್ಥಿಯನ್ನಾದ್ರೂ ಹುಡುಕಿ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು. ಆದ್ದರಿಂದ ಅನನ್ಯ ಮಿಸ್ಸಿಂಗ್ ಕೇಸನ್ನ ಗಂಭೀರವಾಗಿ ಪರಿಗಣಿಸಿರೋ ಎಸ್ಐಟಿ ಟೀಮ್ ಸುಜಾತಾ ಭಟ್ ಕುರಿತು ಇಂಚಿಂಚು ಮಾಹಿತಿ ಕಲೆ ಹಾಕಿದೆ. ವಾಸಂತಿ ಫೋಟೋ ತೋರಿಸಿ ಯಾಮಾರಿಸಿದ್ದ ಸುಜಾತಾ ಭಟ್ ಮಗಳ ಅಸ್ಥಿ ಕೊಡಿಸಿ ಅಂತ ಎಸ್ಐಟಿ ಮೊರೆ ಹೋಗಿದ್ರು. ಆದ್ರೆ ತನಿಖೆಗೆ ಇಳಿದಾಗ ಸತ್ಯ ಬಟಾಬಯಲಾಗಿತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಅನನ್ಯ ಭಟ್ ಅನ್ನೋರೇ ಇರಲಿಲ್ಲ, ಆಸ್ತಿಗಾಗಿ ಕತೆ ಕಟ್ಟಿದ್ದೆ ಎಂದು ಮ್ಯಾಜಿಕ್ ಅಜ್ಜಿ ಬಾಯ್ಬಿಟ್ಟಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ. ಅನನ್ಯ ಭಟ್ ನಿಮ್ಮ ಮಗಳಲ್ಲ? ಮಗಳಲ್ಲ. ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ. ಅಮ್ಮ, ಅನನ್ಯ ಭಟ್ ನಿಮ್ಮ ಮಗಳಲ್ವಾ? ನನ್ನ ಮಗಳಲ್ಲ. ಮತ್ ಯಾರ ಮಗಳು ಅನನ್ಯ ಭಟ್? ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್. ಅರವಿಂದ್ ವಿಮಲಾ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ ಯಾವುದು ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಬೆಂಗಳೂರಲ್ಲೇ ಠಿಕಾಣಿ ಊರಿರೋ ಎಸ್ಐಟಿ. ಕಳೆದ 3 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ. ಸಂಜಯ್ ನಗರ, ಜಯನಗರ ಪೊಲೀಸ್ ಠಾಣೆಗೂ ಭೇಟಿ ಕೊಟ್ಟು ಮಾಹಿತಿ ಪಡೆಯಲಾಗಿದೆ. ಅಜ್ಜಿ ಜೀವನದ 40 ವರ್ಷಗಳ ಟೈಮ್ ಲೈನ್ ಅನ್ನ ಎಸ್ಐಟಿ ಸಿದ್ದಪಡಿಸಿದೆಯಂತೆ. ಸುಜಾತ ಚರಿತ್ರೆಯೇ ಈಗ ಎಸ್ಐಟಿ ಕೈಯಲ್ಲಿದೆ. 1985ನೇ ಇಸ್ವಿಯಿಂದ 2025ರವರೆಗಿನ ಟೈಮ್ ಲೈನ್ ಸಿದ್ದಗೊಂಡಿದೆ. ಉಡುಪಿಯ ಪರೀಕದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಅಲೆದಾಡಿ ಕೋಲ್ಕತ್ತಾ ಸುತ್ತಿದ ಸುಜಾತ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವೆಲ್ಲವುಗಳ ಹಿಸ್ಟರಿಯನ್ನ ಎಸ್ಐಟಿ ಟ್ರ್ಯಾಕ್ ಮಾಡಿದೆ. ನಿಖರ ಇಸ್ವಿ ಹಾಗೂ ದಿನಾಂಕಗಳ ಜೊತೆ ಜಾಗಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದು, ಯಾವ ವರ್ಷ ಎಲ್ಲಿದ್ರು, ಯಾರ ಜೊತೆ ಇದ್ರು ಎಂಬ ಪಿನ್ ಟು ಪಿನ್ ಮಾಹಿತಿ ಎಸ್ಐಟಿ ಬಳಿ ಇದೆ. 2003ರಲ್ಲಿ ಅನನ್ಯ ಭಟ್ ಕಾಣೆ ಎಂದು ಹೇಳುವಾಗ ಸುಜಾತ ಎಲ್ಲಿದ್ರು ಎಂಬ ಮಾಹಿತಿ ಸಂಗ್ರಹವಾಗಿದೆ. ಮದುವೆ, ಮಕ್ಕಳು ಸೇರಿದಂತೆ ಸುಜಾತಾ ಭಟ್ ಕಂಪ್ಲೀಟ್ ಹಿಸ್ಟರಿಯನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ.
ಸುಜಾತಾ ಭಟ್ ಹೇಳಿಕೆ ದಾಖಲಿಸಿಕೊಳ್ಳುವಾಗ ಗೊಂದಲಮಯ ಮಾಹಿತಿ ನೀಡಿದ್ದಾರಂತೆ. ಅದೇ ಕಾರಣಕ್ಕೆ ಎಸ್ಐಟಿ ಬೆಂಗಳೂರಿನಲ್ಲಿ ತನಿಖೆ ನಡೆಸುತ್ತಿದೆ. ವಾಸಂತಿ ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡಿದ್ದ ಜಯನಗರ ಸಂಜಯನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್